ಬುಲೆಟ್ ರೈಲಿನಲ್ಲಿ ಪ್ರಯಾಣ ಮಾಡೋದಂದ್ರೆ ಅದೊಂದು ರೋಚಕ ಅನುಭವ. ಅಂದರೆ ಅದರ ವೇಗ, ಅದರೊಳಗಿನ ಒಂದು ಐಷಾರಾಮಿ ವ್ಯವಸ್ಥೆ ಮತ್ತು ಒಂದು ಖುಷಿ ಇದೆಯಲ್ಲ, ಅದನ್ನು ಅನುಭವಿಸೋದಕ್ಕೆ ಸಾಕಷ್ಟು ಜನ ಕಾಯ್ತಾನೆ ಇದ್ದಾರೆ. ಆದರೆ ನಮ್ಮ ದೇಶದಲ್ಲಿ ಇನ್ನೂ ಬುಲೆಟ್ ಟ್ರೈನ್ ಅನ್ನೋ ಒಂದು ವ್ಯವಸ್ಥೆನೇ ಇಲ್ಲ. ಯಾಕಂದ್ರೆ ನಮಗೆ ಇನ್ನು ಬುಲೆಟ್ ಟ್ರೈನ್ ಮಾಡೋದಕ್ಕೆ ಇನ್ನೂ ಸಾಧ್ಯನೂ ಆಗಿಲ್ಲ. ಆದರೆ ಸಾಧ್ಯ ಆಗೋದೇ ಇಲ್ಲ ಅಂತಲ್ಲ, ಯಾಕಂದ್ರೆ ಇನ್ನು ಕೆಲವೇ ವರ್ಷಗಳಲ್ಲಿ ಭಾರತದಲ್ಲಿ 2 ಪ್ರಮುಖ ನಗರಗಳನ್ನು ಸಂಪರ್ಕಿಸುವ ಬುಲೆಟ್ ರೈಲು ಯೋಜನೆಯೊಂದು ಆರಂಭ ಆಗಲಿಕ್ಕಿದೆ. ಅದುವೇ ಮುಂಬೈ ಮತ್ತು ಅಹಮದಾಬಾದ್ ನಗರಗಳ ನಡುವಿನ ಬುಲೆಟ್ ಟ್ರೈನ್ ಯೋಜನೆ. ಮಹಾರಾಷ್ಟ್ರ ಮತ್ತು ಗುಜರಾತ್ 2 ಪ್ರಮುಖ ನಗರಗಳು ಇವು. ಈ ನಗರಗಳ ನಡುವೆ ಒಂದು ಬುಲೆಟ್ ಟ್ರೈನ್ ಓಡಿಸುವಂತಹ ಒಂದು ಯೋಜನೆ 2017ರಲ್ಲಿ ಆರಂಭ ಆಗಿದೆ. ಆ ಯೋಜನೆ ಇತ್ತೀಚಿನ ಕೆಲವು ದಿನಗಳ ಹಿಂದೆ ಒಂದು ವಿವಾದಕ್ಕೆ ಕಾರಣ ಆಯಿತು. ಅದು ಅಂತಾರಾಷ್ಟ್ರೀಯ ಮಟ್ಟದ ವಿವಾದವಾಗಿ ಮಾರ್ಪಾಟಾಯಿತು. ಇವತ್ತಿನ ನಮ್ಮ ಈ ಸ್ಪೆಷಲ್ ಕಾರ್ಯಕ್ರಮದಲ್ಲಿ ಆ ವಿವಾದ ಏನು, ಈ ಯೋಜನೆ ಏನು, ಅದರಿಂದ ಭಾರತಕ್ಕೆ ಏನಾದ್ರು ನಷ್ಟ ಆಗುತ್ತೋ ಅಥವಾ ಯೋಜನೆ ಕಂಪ್ಲೀಟ್ ಆಗೋದಿಲ್ವಾ, ಭಾರತೀಯರು ಬುಲೆಟ್ ಟ್ರೈನಲ್ಲಿ ಪ್ರಯಾಣ ಮಾಡೋದಕ್ಕೆ ಸಾಧ್ಯ ಇಲ್ವೋ, ಇನ್ನಿತ್ಯಾದಿ ವಿಚಾರಗಳ ಬಗ್ಗೆ ಮಾತನಾಡೋಣ ವೀಕ್ಷಕರೇ. ನಾನೀಗ ಹೇಳಿದಂಗೆ ಮಹಾರಾಷ್ಟ್ರದ ಮುಂಬೈ ಅಂದ್ರೆ ಇದು ವಾಣಿಜ್ಯ ನಗರಿ. ಅದೇ ರೀತಿ ಗುಜರಾತ್ನ ಅಹಮದಾಬಾದ್ ಇದು ಕೂಡ ವಾಣಿಜ್ಯ ನಗರಿನೇ. ಅಲ್ಲಿ ವಜ್ರ ಸೇರಿದಂತೆ ಸಾಕಷ್ಟು ಬಿಸ್ನೆಸ್ಗಳಲ್ಲಿ ನಡೀತವೆ. ಈಗಂತೂ ಗುಜರಾತ್ ಭಾರತದ ಒಂದು ಪ್ರಮುಖ ರಾಜ್ಯ. ಯಾಕಂದ್ರೆ ನರೇಂದ್ರ ಮೋದಿ ಅವರು ಪ್ರಧಾನಿ ಆದ್ಮೇಲೆ ಆ ರಾಜ್ಯ ಸಾಕಷ್ಟು ಗಮನ ಸೆಳೆಯಿತು ಮತ್ತು ಬೇರೆ ಬೇರೆ ರೀತಿಯ ಅಭಿವೃದ್ಧಿ ಕಾರ್ಯಗಳ ಮೂಲಕ ದೇಶದ ಮೂಲೆ ಮೂಲೆಗಳಲ್ಲಿ ಹೆಸರು ಪಡೆಯಿತು. ಈ 2 ನಗರಗಳ ನಡುವೆ ಒಂದು ಬುಲೆಟ್ ಟ್ರೈನ್ ಯೋಜನೆಯನ್ನು 2017ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆರಂಭಿಸಿದ್ರು. ಅಂದ್ರೆ ಆ ಸಂದರ್ಭದಲ್ಲಿ ಜಪಾನ್ನ ಪ್ರಧಾನಿಯಾಗಿದ್ದ ಶಿಂಜೋ ಅಬೆ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಅಂದ್ರೆ ಚಾಲನೆ ನೀಡುವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು. ಯಾಕಂದ್ರೆ ಶಿಂಜೋ ಅಬೆ ಅವರು ಬಂದಿದ್ದು ಯಾಕಂದ್ರೆ ಆ ಒಂದು ಯೋಜನೆಗೆ ಸಾಲ ಕೊಟ್ಟಿದ್ದು ಜಪಾನ್ನ ಒಂದು ಸಹಕಾರ ಸಂಸ್ಥೆ, ಅಂದ್ರೆ ಅಲ್ಲಿನ ರಾಷ್ಟ್ರೀಯ ಸಹಕಾರ ಸಂಸ್ಥೆ ಜೈಕಾ ಅಂತ ನಾವು ಅದನ್ನ ಕರಿತೀವಿ. ಆ ಜೈಕಾ ಸಂಸ್ಥೆ ಅದಕ್ಕೆ ಕಡಿಮೆ ಬಡ್ಡಿ ದರದಲ್ಲಿ ಈ ಯೋಜನೆಗೆ ಸಾಲ ಕೊಡ್ತು. ಅಂದ್ರೆ 1 ಲಕ್ಷ ಕೋಟಿ ರೂ ಅಧಿಕ ಒಂದು ಬಂಡವಾಳ ಅಥವಾ ವೆಚ್ಚದ ಈ ಒಂದು ಯೋಜನೆಗೆ ಆ ಸಂದರ್ಭದಲ್ಲಿ ಚಾಲನೆ ಕೊಟ್ಟರು. ಆದ್ರೆ ಈ ವಿವಾದ ಏನು ಅಂತ ಹೇಳೋದಾದ್ರೆ, ಕೆಲವು ದಿನಗಳ ಹಿಂದೆ ಜಪಾನ್ನ ಮಾಜಿ ಸಚಿವರೊಬ್ಬರು ಭಾರತದ ರೈಲು ಅಂದ್ರೆ ಬುಲೆಟ್ ರೈಲು ಯೋಜನೆ ಬಗ್ಗೆ ಒಂದು ಹೇಳಿಕೆ ಕೊಟ್ಟರು. ಅಂದ್ರೆ ಆ ಸಚಿವರ ಹೆಸರು ಹಿಡೇಕಿ ಮಕಿಹಾರ ಅಂತ ಅವರ ಹೆಸರು. ಅವರು ಹಿಂದಿನ ಸರ್ಕಾರದಲ್ಲಿ ನ್ಯಾಯಾಂಗ ಸಚಿವರಾಗಿದ್ರು. ಈಗಿನ ಆಡಳಿತ ಪಕ್ಷದ ಅವರ ಸದಸ್ಯರು ಕೂಡ ಹೌದು. ಅವರೊಂದು ಮಾತನ್ನು ಹೇಳಿದ್ರು, ಭಾರತ ಈ ಒಂದು ಬುಲೆಟ್ ಟ್ರೈನ್ ಯೋಜನೆಯಲ್ಲಿ ಬಹಳ ಹಿಂದಕ್ಕೆ ಸರಿತಿದೆ ಮತ್ತು ದೂರ ಸಾಗ್ತಾ ಇದೆ ಈ ಯೋಜನೆಯಲ್ಲಿ ಅಂತ. ಯಾಕಂದ್ರೆ ಈ ಯೋಜನೆಯನ್ನ ಕಂಪ್ಲೀಟ್ ಮಾಡೋದಕ್ಕೆ ಜಪಾನ್ನ ಸಹಕಾರ ಸಾಕಷ್ಟು ಇದೆ. ಯಾಕಂದ್ರೆ ನಾನು ಮೊದಲೇ ಹೇಳಿದಂಗೆ ಅಲ್ಲಿನ ಜೈಕವೇ ಇದಕ್ಕೆ ಸಾಲ ಕೊಟ್ಟಿದೆ ಕಡಿಮೆ ಬಡ್ಡಿ ದರದಲ್ಲಿ. ಜೊತೆಗೆ ಭಾರತಕ್ಕೆ ಅತಿ ವೇಗದಲ್ಲಿ ಓಡುವಂತಹ ಟ್ರೈನನ್ನು ಕೊಡುವ ಕೆಲಸಕ್ಕೂ ಕೂಡ ಅಂದ್ರೆ ಒಪ್ಪಂದವನ್ನು ಕೂಡ ಆ ಒಂದು ದೇಶವೇ ಮಾಡಿಕೊಂಡಿದೆ. ಅಂದ್ರೆ ಜಪಾನ್ನಲ್ಲಿ ಶಿಂಕಾನ್ಸೆನ್ ಅನ್ನುವಂಥದ್ದು ಒಂದು ರೈಲು ಯೋಜನೆ. ಇದು ಬುಲೆಟ್ ರೈಲು ಯೋಜನೆ. ಅಂದ್ರೆ ಅತಿ ವೇಗದಲ್ಲಿ ಅಂದ್ರೆ 300-400 ಕಿಲೋಮೀಟರ್ಗೂ ಅಧಿಕ 1 ಗಂಟೆಗೆ ಓಡುವಂತಹ ಒಂದು ರೈಲನ್ನ ನಿರ್ಮಾಣ ಮಾಡುವಂತಹ ಯೋಜನೆ. ಇದು E20 ಅತಿ ವೇಗದ ರೈಲು ಅನ್ನೋ ಹೆಸರು ಕೂಡ ಇದಕ್ಕಿದೆ. ಈ ರೈಲುಗಳನ್ನ ಭಾರತಕ್ಕೆ ಆ ಒಂದು ದೇಶ ಪೂರೈಕೆ ಮಾಡಬೇಕಾಗಿದೆ. ಹಾಗಾಗಿ 2 ದೇಶಗಳ ನಡುವೆ ಈ ಒಂದು ಬುಲೆಟ್ ರೈಲು ಯೋಜನೆಯ ವಿಚಾರದಲ್ಲಿ ಒಡಂಬಡಿಕೆಗಳಿದಾವೆ. ಅಂದ್ರೆ 2017ರಲ್ಲಿ ಆಗಿರುವಂತಹ ಒಡಂಬಡಿಕೆ ಈಗ ನಾವು ಹತ್ರ 9 ವರ್ಷಗಳು ಮುಗಿದಿವೆ. ಕಾಮಗಾರಿಗಳ ಆರಂಭ ಆಗಿದೆ. ಆದರೆ ನಾವು ಅಂದ್ಕೊಂಡಿಷ್ಟು ಪ್ರಗತಿಯಲ್ಲಿ ಸಾಗ್ತಾ ಇಲ್ಲ. ನಿಧಾನವಾಗಿ ಕಾಮಗಾರಿಗಳು ನಡೀತಿದೆ. ಬುಲೆಟ್ ವೇಗದಲ್ಲಿ ಏನು ಕಾಮಗಾರಿಗಳು ಮುಕ್ತಾಯ ಆಗ್ತಿಲ್ಲ. ಹೀಗಾಗಿ ಅಲ್ಲಿನ ಸಚಿವರು ಕೊಟ್ಟಿರುವಂತಹ ಹೇಳಿಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಲ್ಲಣ ಉಂಟು ಮಾಡುತ್ತೆ. ಯಾಕಂದ್ರೆ ಬುಲೆಟ್ ರೈಲು ಯೋಜನೆಯಲ್ಲಿ ಭಾರತ ತನ್ನ ಒಂದು ನಿಲುವನ್ನು ಬದಲಿಸ್ಕೊಳ್ತಾ ಇದೆ ಮತ್ತು ಅಲ್ಲಿನ ಶಿಂಕಾನ್ಸೆನ್ ಅಂತ ನಾನು ಏನು ಟ್ರೈನ್ ಹೇಳಿದ್ನಲ್ಲೋ ಅದನ್ನ ಪಡೆಯುವಲ್ಲಿ ದೂರ ಸಾಗ್ತಿದೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಅವರ ಹೇಳಿಕೆ ಏನು ಸ್ವಯಂ ಪ್ರೇರಿತ ಕೂಡ ಆಗಿರಲಿಲ್ಲ. ಯಾಕಂದ್ರೆ ಅಲ್ಲಿನ ವಾಣಿಜ್ಯಕ್ಕೆ ಸಂಬಂಧಪಟ್ಟಂತ ಒಂದು ಪೋರ್ಟಲ್ ಅಂದ್ರೆ ನ್ಯೂಸ್ ಪೋರ್ಟಲ್ ತರದ್ದು ಡೆಲ್ಲಿ ಮೆಟ್ರೋದಲ್ಲಿನ ಒಬ್ಬರು ಪ್ರಮುಖ ವ್ಯಕ್ತಿ, ಅವರು ಕೂಡ ಜಪಾನಿ. ಅವರ ಹೆಸರು ಇಸಾವೋ ಸುಜಿ ಮರಾ ಅಂತ ಅವರ ಹೆಸರು. ಅವರು ಒಂದು ಲೇಖನ ಬರೀತಾರೆ. ಅಂದ್ರೆ ಭಾರತದ ರೈಲು ಯೋಜನೆಗಳ ಬಗ್ಗೆ ಲೇಖನ ಬರೀತಾರೆ. ಇದಕ್ಕೆ ಪ್ರತಿಕ್ರಿಯೆ ನೀಡುವ ನೆಪದಲ್ಲಿ ಹಿಡೇಕಿ ಅವರು ಒಂದು ಸೋಷಿಯಲ್ ಮೀಡಿಯಾ ಪೋಸ್ಟ್ ಮಾಡ್ತಾರೆ. ಅವರ ಪ್ರಕಾರ ಭಾರತ ಈ ಯೋಜನೆಯಲ್ಲಿ ದೂರ ಸರಿದಿದೆ ಮತ್ತು ಶಿಂಕಾನ್ಸೆನ್ ಏನು ಯೋಜನೆ ಏನಿದೆಯೋ ರೈಲು ತಲುಪಿಸುವಂಥದ್ದು ಅದನ್ನ ಪಡೆದುಕೊಳ್ಳುವಂತ ಗಮನ ಹರಿಸ್ತಾ ಇಲ್ಲ. ಅದರಲ್ಲೂ ಪ್ರಮುಖವಾಗಿ ಅಧಿಕಾರಿಗಳನ್ನು ಅವರು ಬೊಟ್ಟು ಮಾಡ್ತಾರೆ. ಭಾರತೀಯ ಅಧಿಕಾರಿಗಳು ಈ ಯೋಜನೆಗೆ ಸಂಬಂಧಪಟ್ಟಂಗೆ ಅತಿ ಹೆಚ್ಚು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಹೀಗಾಗಿ ಯೋಜನೆ ಕಂಪ್ಲೀಟ್ ಮಾಡೋದಕ್ಕೆ ಸಾಕಷ್ಟು ಸಮಸ್ಯೆಗಳಾಗಬಹುದು ಅನ್ನೋ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಅವರ ಈ ಹೇಳಿಕೆಯಿಂದಾಗಿ ಭಾರತೀಯ ಬುಲೆಟ್ ರೈಲು ಯೋಜನೆ ಮತ್ತೆ ಮುನ್ನೆಲೆಗೆ ಬರುತ್ತೆ ಮತ್ತು
ಭಾರತ ಸರ್ಕಾರವು ಕೂಡ ಇದಕ್ಕೆ ಅಧಿಕೃತವಾಗಿ ಒಂದು ಪ್ರತಿಕ್ರಿಯೆ ಕೊಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿ ಸೃಷ್ಟಿಯಾಗುತ್ತೆ. ಮಕಿಹಾರ ಅವರು ಹೇಳಿಕೆ ಕೊಟ್ಟ ಬೆನ್ನಲ್ಲೇ ಭಾರತ ಸರ್ಕಾರ ಅಂದ್ರೆ ವಿದೇಶಾಂಗ ಇಲಾಖೆ ಒಂದು ಪ್ರಕಟಣೆ ಅಂದ್ರೆ ಅದರ ನಿರ್ದೇಶಕರಾಗಿರುವಂತಹ ರಣಧೀರ್ ಜೈಸ್ವಾಲ್ ಅವರು ಒಂದು ಹೇಳಿಕೆಯನ್ನ ಬಿಡುಗಡೆ ಮಾಡ್ತಾರೆ. ಈ ಒಂದು ಹೇಳಿಕೆಯ ಪ್ರಕಾರ ಜಪಾನ್ನ ಆ ಸಚಿವರು ಏನು ಮಕಿಹಾರ ಅವರು ಇದಾರಲ್ಲ, ಅವರು ಕೊಟ್ಟಿರುವ ಹೇಳಿಕೆ ಅದು ತಕ್ಕುದದ್ದಲ್ಲ ಮತ್ತು ಸೂಕ್ತ ಅಲ್ಲ, ಇದಕ್ಕೆ ಯಾವುದೇ ನ್ಯಾಯಸಮ್ಮತವಾಗಿಲ್ಲ ಈ ಹೇಳಿಕೆ ಅನ್ನುವಂತಹ ಮಾತನ್ನು ಅವರು ಹೇಳ್ತಾರೆ. ಅಂದರೆ ಎರಡು ದೇಶಗಳ ನಡುವಿನ ಒಂದು ಬುಲೆಟ್ ರೈಲು ಯೋಜನೆಯ ಒಂದು ಮುಂದುವರಿತನೇ ಇದೆ. 2027ಕ್ಕೆ ಇದನ್ನು ಮುಗಿಸಿ ನಾವು ಬುಲೆಟ್ ರೈಲು ಅಂದರೆ ಮೊದಲ ಹಂತದ ಯೋಜನೆಯನ್ನು ಮುಗಿಸಿ ಬುಲೆಟ್ ರೈಲು ಓಡಿಸುವಂಥ ಎಲ್ಲ ಕಾರ್ಯಕ್ರಮಗಳು ನಮ್ಮ ಮುಂದಿವೆ ಮತ್ತು ಅದರಲ್ಲಿ ಸಾಫಲ್ಯ ಕಾಣುವ ಒಂದು ಹಂತದಲ್ಲಿದೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಜೊತೆಗೆ ಅವರ ಮಕಿಹಾರ ಅವರ ಹೇಳಿಕೆ ಸಂಪೂರ್ಣ ವೈಯಕ್ತಿಕ ಮತ್ತು ಇದು ಯೋಜನೆಗೆ ಪೂರಕವಾಗಿರದ ಒಂದು ಹೇಳಿಕೆ ಅನ್ನುವಂಥ ಒಂದು ಮಾತನ್ನು ಅವರು ಹೇಳ್ತಾರೆ. We have seen the post that you are referring to. It is an individual opinion and at considerable variance with facts. India-Japan discussions on Mumbai-Ahmedabad high-speed train are in fact progressing well. Japan will provide E20 train series, but only in early 2030s. The train in question is still under development. Meanwhile, construction work has rapidly progressed. First section will be opened in 2027 itself. Therefore, both sides agreed to start the operations with Indian high-speed train. The signaling equipment has been ordered accordingly and is in line with international specifications. No Japanese offer was received in this context. The project execution is in line with the common goal of starting the high-speed train project at the earliest. ಶಿಂಕಾನ್ಸೆನ್ ಅಂತ ನಾನು ಏನು ಹೇಳಿದ್ನಲ್ಲ, ಆ ಒಂದು ಹೊಸ ತಂತ್ರಜ್ಞಾನದ ಅತಿವೇಗದ ಟ್ರೈನ್ ಅನ್ನು ಪೂರೈಕೆ ಮಾಡುವಂತಹ ಒಂದು ವ್ಯವಸ್ಥೆ ಅದು ಕಂಪ್ಲೀಟ್ ಆಗೋದು ಜಪಾನ್ನಲ್ಲೇ 2030ಕ್ಕೆ. ನಮಗೆ 2027ಕ್ಕೆ ಮೊದಲ ಹಂತದ ಟ್ರೈನ್ ಓಡಿಸುವಂತಹ ಯೋಜನೆ ಇದೆ. ಹೀಗಾಗಿ 2030ಕ್ಕೆ ಮುಗಿಯುವಂತ ಯೋಜನೆಯನ್ನ ನಾವು 2027ಕ್ಕೆ ತರಕ್ಕೆ ಸಾಧ್ಯ ಇಲ್ಲ, ನಮಗೆ ಟ್ರೈನ್ಗಳು ಲಭ್ಯ ಆಗೋದಿಲ್ಲ. ಹಾಗಾಗಿ ನಾವು ಪರ್ಯಾಯ ಅಂದ್ರೆ ರೀತಿಯ ವ್ಯವಸ್ಥೆಯನ್ನು ಹುಡ್ಕೊಂಡು ಹೋಗ್ತಿದೀವಿ ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಹೀಗಾಗಿ ಜಪಾನಿನ ಮಾಜಿ ಸಚಿವ ಕೊಟ್ಟ ಹೇಳಿಕೆಯ ನಂತರ ಎಚ್ಚೆತ್ತುಕೊಂಡ ಭಾರತ ಇದಕ್ಕೆ ಪ್ರತಿಕ್ರಿಯೆ ಕೊಡುತ್ತೆ. ಈಗ ಸದ್ಯಕ್ಕೆ ಭಾರತದ ಪ್ರತಿಕ್ರಿಯೆಯ ಮೂಲಕ ಯೋಜನೆ ಒಂದು ಸರಿಯಾಗಿ ಸಾಗ್ತಿದೆ ಅನ್ನುವಂತಹ ಒಂದು ದೃಷ್ಟಿಕೋನ ಅಥವಾ ಅದರ ಒಂದು ರೂಪುರೇಷೆ ನಮಗೆ ಜನರಿಗೆ ಸಿಕ್ಕ ಹೊರತಾಗಿಯೂ ಯೋಜನೆಯಲ್ಲಿ ವಿಳಂಬ ಆಗ್ತಿರುವಂಥದ್ದು ಮಾತ್ರ ಸತ್ಯ. ವೀಕ್ಷಕರೇ, ಇನ್ನು ಈ ಯೋಜನೆ ಬಗ್ಗೆ ಹೇಳೋದಾದ್ರೆ 2017ರಲ್ಲಿ ಯೋಜನೆಗೆ ಒಂದು ಚಾಲನೆ ಸಿಕ್ತು. ಆ ಸಂದರ್ಭದಲ್ಲಿ ಏನಾಯ್ತು ಅಂದ್ರೆ ಈ ಯೋಜನೆಗೆ ಅಂದ್ರೆ ಬುಲೆಟ್ ಟ್ರೈನ್ ಯೋಜನೆ ಮಾಡುವಾಗ ಸಾಕಷ್ಟು ಭೂಸ್ವಾಧೀನವನ್ನ ಮಾಡಬೇಕಾಗಿತ್ತು. ತಕ್ಷಣವೇ ಎಚ್ಚೆತ್ತುಕೊಂಡ ಜನರು ಅಥವಾ ರೈತರು ಅಂದ್ರೆ ಸಾಕಷ್ಟು, ಅದರಲ್ಲೂ ಪಾಲ್ಘಾಟ್ ಪ್ರದೇಶದಲ್ಲಿ ಆ ರೈಲು ಹಾದು ಹೋಗುವಂಥ ಪ್ರದೇಶದಲ್ಲಿ ಭೂಸ್ವಾಧೀನ ದೊಡ್ಡ ಸಮಸ್ಯೆಯಾಗಿ ಪರಿವರ್ತನೆಗೊಂಡಿತ್ತು. ಯಾಕಂದ್ರೆ ಅಲ್ಲಿನ ಕೆಲವು ಆದಿವಾಸಿಗಳು, ಅಲ್ಲಿನ ನಿವಾಸಿಗಳು ತಾವು ಪರಂಪರಾಗತವಾಗಿ ನಡೆಸ್ಕೊಂಡು ಬರ್ತಿದ್ದ ಕೃಷಿ ಮತ್ತು ಇನ್ನಿತ್ಯಾದಿ ಹೈನುಗಾರಿಕೆಯನ್ನು ಬಿಟ್ಟು ಈ ಪ್ರದೇಶದಿಂದ ಹೋಗೋದಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ರು. ಹೀಗಾಗಿ ಬುಲೆಟ್ ರೈಲು ಯೋಜನೆ ಆರಂಭ ಆದ ತಕ್ಷಣವೇ ಭಾರತದಲ್ಲಿ ಸಾಕಷ್ಟು ಕಡೆ ವಿರೋಧ ವ್ಯಕ್ತ ಆಯಿತು. ಜೊತೆಗೆ ಭೂಸ್ವಾಧೀನ ಪ್ರಕ್ರಿಯೆಯಲ್ಲಿ ಸಾಕಷ್ಟು ಸಮಸ್ಯೆಗಳಾದವು, ಕೋರ್ಟ್ ಮೆಟ್ಟಿಲತ್ತಿದ್ವು. ಅಂದ್ರೆ ಅಲ್ಲಿ ಕೆಲವು ಪರಿಸರಕ್ಕೆ ಪೂರಕವಾದ ಒಂದು ಪರಿಸರ ಸೂಕ್ಷ್ಮ ಪ್ರದೇಶಗಳು ಕೂಡ ಇದ್ವು. ಆ ಕಾರಣಕ್ಕೋಸ್ಕರ ಯೋಜನೆ ವಿಳಂಬ ಆಯಿತು. ಎಷ್ಟರ ಮಟ್ಟಿಗೆ ಅಂದ್ರೆ ಕೋರ್ಟ್ ಮೆಟ್ಟಿಲ ಹಿಡಿದ ತಕ್ಷಣ ಜೈಕಾ ತನ್ನ ಲೋನ್ ಬಿಡುಗಡೆ ಮಾಡುವಂತ ಅಂದ್ರೆ ಹಣಕಾಸು ನೆರವು ನೀಡುವಂತಹ ಪ್ರಕ್ರಿಯೆಯನ್ನ ನಿಧಾನಗೊಳಿಸ್ತಿದ್ದು. ಒಟ್ಟಾಗಿ ಆ ಒಂದು ಬುಲೆಟ್ ರೈಲು ಯೋಜನೆಗೆ ಸಾಕಷ್ಟು ಹಿನ್ನಡೆ ಆಯಿತು. ಆದರೂ ಈಗಲೂ ಕುಂಟುತ್ತ ಅಂತ ಹೇಳ್ಕೊಂಡ್ರು ಅದು ಮುಂದಕ್ಕೆ ಬಂದು 2027ರಲ್ಲಿ ಮೊದಲ ಹಂತದ ಗುರಿಯನ್ನು ಸಾಧಿಸುವ ಒಂದು ಹಂತದಲ್ಲಿದೆ ಅಂತ ಈಗ ಭಾರತ ಸರ್ಕಾರನೇ ಈ ಬಗ್ಗೆ ಸ್ಪಷ್ಟನೆ ನೀಡಿದೆ. ವೀಕ್ಷಕರೇ, ನಾನು ಮೊದಲೇ ಹೇಳಿದಂಗೆ ಬುಲೆಟ್ ರೈಲಲ್ಲಿ ಹೋಗುವಂಥದ್ದು ಭಾರತೀಯರ ಕನಸಂತ ಹೌದು. ಆದರೆ ಸಾಕಷ್ಟು ಸಂದರ್ಭದಲ್ಲಿ ಈ ಹೇಳಿಕೆಗಳು ಬಹಳ ಫ್ಯಾನ್ಸಿಯಾಗಿ ಕಾಣ್ತವೆ. ಯಾಕಂದ್ರೆ ಈಗಾಗಲೇ ಬೇರೆ ಬೇರೆ ಕಡೆ ಬುಲೆಟ್ ರೈಲನ್ನು ಓಡಿಸ್ತೇವೆ, ಅದಕ್ಕೆ ಕಾರ್ಯಸಾಧ್ಯತೆ ವರದಿಗಳನ್ನು ರಚಿಸ್ತಿದ್ದೇವೆ ಅನ್ನುವಂಥದ್ದು ಮಾತುಗಳನ್ನು ಕೇಂದ್ರ ಸರ್ಕಾರ ಅಲ್ಲಲ್ಲಿ ಹೇಳ್ತಾ ಇದೆ. ಆದರೆ ಈಗಾಗಲೇ ಕೈಗೆತ್ತಿಕೊಂಡಿರುವಂತಹ ಒಂದು ಯೋಜನೆ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಬುಲೆಟ್ ರೈಲು ಯೋಜನೆ ಅದು ಎಷ್ಟು ಸುಟೇಬಲ್ ಭಾರತಕ್ಕೆ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಶ್ನೆ ಆ ಸಂದರ್ಭದಲ್ಲೇ ಬಂದಿತ್ತು 2017ರಲ್ಲಿ. ಯಾಕಂದ್ರೆ ಭಾರತೀಯರ ಈ ಪ್ರಯಾಣದ ಒಂದು ರೀತಿ ಏನಿದೆಯೋ, ಎರಡು ನಗರಗಳನ್ನು ಸಂಪರ್ಕಿಸುವಂಥದ್ದಾಗ್ಲಿ ಅಥವಾ
ಬೇರೆ ಬೇರೆ ಪ್ರದೇಶಗಳನ್ನು ಸಂಪರ್ಕಿಸುವಂತ ಒಂದು ವಿಧಾನ ಇದೆಯಲ್ಲ, ಅದು ಈ ಮುಂದುವರಿದ ದೇಶಗಳಿಗೆ ತಕ್ಕುದಾಗಿಲ್ಲ. ಜಪಾನ್ನಲ್ಲಿ ಬುಲೆಟ್ ಟ್ರೈನ್ ಅನಿವಾರ್ಯ, ಯಾಕಂದ್ರೆ ಅಲ್ಲಿ ಒಂದಿಷ್ಟು ಪ್ರದೇಶದಲ್ಲಿ ಜನವಸತಿ ಇದ್ರೆ ಅದನ್ನು ಬಿಟ್ಟು ಬೇರೆ ಕಡೆ ಅಂದ್ರೆ ಬೇರೆ ಒಂದು ಪ್ರದೇಶದಲ್ಲಿ ಅಲ್ಲಿ ಜನವಸತಿ ಇರ್ತದೆ. ಇನ್ ಬಿಟ್ವೀನ್ ಏನಿರಲ್ಲ. ಭಾರತೀಯರ ಬಹುತೇಕ ಹಂಗಿಲ್ಲ. ಅಂದ್ರೆ ಹತ್ರದಲ್ಲ ಜನವಸತಿಗಳಿರ್ತವೆ. ಕೆಲವು ಕಾಡು ಮತ್ತು ಪರಿಸರ ಸೂಕ್ಷ್ಮ ಪ್ರದೇಶಗಳನ್ನು ಬಿಟ್ರೆ ಜನ ಎಲ್ಲ ಕಡೆ ಇನ್ಹ್ಯಾಬಿಟೆಡ್ ಆಗಿರ್ತಾರೆ, ಅಲ್ಲಿ ಇರ್ತಾರೆ. ಹಾಗಾಗಿ ಅವರ ಸಾರಿಗೆ ಏನಿರ್ಬೇಕು ಅಂದ್ರೆ ಸರಳ ಮತ್ತು ಕಡಿಮೆ ವೆಚ್ಚದ್ದಾಗಿರ್ಬೇಕು. ಹೀಗಾಗಿ ಭಾರತೀಯರಿಗೆ ಅದು ಸೂಟ್ ಆಗಲ್ಲ. ಯಾಕಂದ್ರೆ ಬುಲೆಟ್ ಟ್ರೈನ್ ಏನಾದ್ರೂ ಆರಂಭಗೊಂಡ್ರು ಅದರ ಟಿಕೆಟ್ ವೆಚ್ಚ ನಿಮ್ಮ ವಿಮಾನ ದರಕ್ಕಿಂತಲೂ ಹೆಚ್ಚಿರಬಹುದು, ಖಂಡಿತ ಇರುತ್ತೆ. ಯಾಕಂದ್ರೆ ವೇಗದ ಪ್ರಯಾಣ ಏನು 534 ಕಿಲೋಮೀಟರ್ನ ಒಂದು ನಿಗದಿತ ಏನಾದ್ರೂ 300 ಕಿಲೋಮೀಟರ್ ಅಲ್ಲಿ ಓಡಿಸಿದ್ರು 2 ಗಂಟೆಯೊಳಗೆ 2 ನಗರವನ್ನ ಸಂಪರ್ಕಿಸಬಹುದು ಅಂತಲೇ ಹೇಳಿದ್ರು ಆ 2 ಗಂಟೆಯ ಪ್ರಯಾಣಕ್ಕೆ ಸಾಕಷ್ಟು ಮೊತ್ತವನ್ನ ಒಬ್ಬ ಪ್ರಯಾಣಿಕ ವಿನಿಯೋಗಿಸಬೇಕಾಗತ್ತೆ. ಹಾಗಾಗಿ ಇದು ಶ್ರೀಮಂತರ ಪ್ರಯಾಣದ ಮಾರ್ಗ ಅನ್ನುವಂಥ ಮಾತುಗಳು ಆಗ ಕೂಡ ಕೇಳಿ ಬಂದು. ಹೀಗಾಗಿ ಭೂಸ್ವಾಧೀನ ಮತ್ತು ಇನ್ನಿತರ ವಿಚಾರಗಳು ಬಂದಾಗ ಈ ಒಂದು ಅಂದ್ರೆ ಜನಸಾಮಾನ್ಯರ ಸಾರಿಗೆ ಅಲ್ಲದ ಈ ಯೋಜನೆಗೆ ಎಷ್ಟು ಭೂಸ್ವಾಧೀನ ಮಾಡ್ತೀರಾ, ರೈತರ ಭೂಮಿಯನ್ನು ಎಷ್ಟು ತಗೊಳ್ತೀರಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇದ್ದವು. ಹಾಗಾಗಿ ಒಟ್ಟಿನೆಲ್ಲ ಆ ಯೋಜನೆ ಅಂದ್ರೆ ಬುಲೆಟ್ ಟ್ರೈನ್ ಯೋಜನೆ ಅನ್ನುವಂಥದ್ದು ಫ್ಯಾನ್ಸಿ ಆದ್ರೂ ಅದನ್ನ ಭಾರತದಲ್ಲಿ ಅದನ್ನ ಜಾರಿಗೆ ತರೋದಕ್ಕೆ ಸಾಕಷ್ಟು ಸಮಸ್ಯೆಗಳಾಗ್ತವೆ. ಚೀನಾ ಸರ್ಕಾರ ಈ ವಿಚಾರದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಯಾವತ್ತು ಅಂದ್ರೆ ನಿಷ್ಕರುಣಿತಬಹುದು, ಮುಂದುವರಿದು ಕೂಡ ಇದೆ. ಹಾಗಾಗಿ ಅವರು ಅದನ್ನ ಅನ್ಕೊಂಡು ಅದನ್ನು ಸಾಧಿಸ್ತಾರೆ. ಹತ್ರ 400 ಕಿಲೋಮೀಟರ್ ವೇಗದಲ್ಲಿ ಗಂಟೆಗೆ ಟ್ರೈನ್ಗಳನ್ನು ಓಡಿಸ್ತಾ ಇದೆ. ಭಾರತದಲ್ಲಿ ಅದು ಅಂದ್ರೆ ಈಗ ನಮಗೆ ತಂತ್ರಜ್ಞಾನವೂ ಬೇಕಾಗಿದೆ ಸಾಕಷ್ಟು. ಈಗ ನಮ್ಮಲ್ಲಿ ಅಷ್ಟರ ಮಟ್ಟಿಗೆ ತಂತ್ರಜ್ಞಾನಗಳಿಲ್ಲ ಬುಲೆಟ್ ಟ್ರೈನ್ ಓಡಿಸುವಂಥದ್ದು. ಹಾಗಾಗಿ ನೇರವಾಗಿ ಭಾರತ ಜಪಾನ್ ಅನ್ನ ಆಶ್ರಯಿಸಿದೆ. ಇನ್ನು E20 ಟ್ರೈನ್ ಅನಂತರ ಶಿಂಕಾನ್ಸೆನ್ ಟ್ರೈನ್ ಬರಬೇಕಾದ್ರೂ 2030 ತನಕ ಕಾಯ್ಬೇಕು. ಇನ್ ಬಿಟ್ವೀನ್ ಏನ್ ಮಾಡ್ತಾರೆ ಅನ್ನೋದೇ ಆಶ್ಚರ್ಯ. ಯಾಕಂದ್ರೆ 2027 ಮುಗಿಸ್ತೇನೆ ಅಂತ ಅಂದ್ರೂ ಈಗ ಸ್ಥಳೀಯವಾಗಿ ನಿರ್ಮಿತ ಟ್ರೈನ್ಗಳನ್ನು ಅದಕ್ಕೆ ಬಳಸ್ಕೊಳ್ಬಹುದು ಅನ್ನುವಂತ ಮಾತುಗಳು ಕೂಡ ಕೇಳಿ ಬರ್ತದೆ. ಯಾಕಂದ್ರೆ ಇಲ್ಲಿ ಆಲ್ರೆಡಿ ಒಂದೇ ಭಾರತ್ನಂತ ಅತಿ ವೇಗದ ರೈಲುಗಳು ಇದಾವೆ. ಈ ರೈಲುಗಳನ್ನ ಬಳಸ್ಕೊಂಡು ಏನಾದರೂ ಒಂದು ಸಂಚಾರವನ್ನ ಆರಂಭಿಸಬಹುದು ಅನ್ನುವಂತ ಮಾತುಗಳು ಕೇಳಿ ಬರ್ತವೆ ವೀಕ್ಷಕರೇ. ಇದೆಲ್ಲರ ನಡುವೆ ನಮಗೆ ಒಂದು ಕನೆಕ್ಷನ್ ಅಂದ್ರೆ ಕರ್ನಾಟಕಕ್ಕೊಂದು ಕನೆಕ್ಷನ್ ಸಿಗುತ್ತೆ ಇದರಲ್ಲಿ. ವಾಸ್ತವದಲ್ಲಿ 2 ನಗರಗಳ ನಡುವಿನ ಬುಲೆಟ್ ಟ್ರೈನ್ ಯೋಜನೆ ಕರ್ನಾಟಕಕ್ಕೆ ಏನು ಸಂಬಂಧ ಅನ್ನುವ ಪ್ರಶ್ನೆ ನಿಮಗೆ ಸಹಜ ಬರಬಹುದು. ಆದ್ರೆ ಈ ರೈಲು ಬರಲ್ಲ. ಕರ್ನಾಟಕದಲ್ಲೂ ಕೂಡ ಬುಲೆಟ್ ಟ್ರೈನ್ ಯೋಜನೆಯನ್ನ ಒಂದು ಘೋಷಿಸಿದ್ದಾರೆ. ಯಾವ ರೀತಿ ಅಂದ್ರೆ ಚೆನ್ನೈ, ಬೆಂಗಳೂರು ಅಥವಾ ಮೈಸೂರಿಗೆ ಈ ರೀತಿ ಕನೆಕ್ಟ್ ಮಾಡುವಂತ ಅತಿ ವೇಗದ ರೈಲುಗಳ ಯೋಜನೆಗಳನ್ನ ಈಗಾಗಲೇ ಘೋಷಿಸಿದ್ದಾರೆ. ಬುಲೆಟ್ ಟ್ರೈನ್ ಅಲ್ಲ, ಬುಲೆಟ್ ಟ್ರೈನ್ ಅಂತ ಹೇಳಿಲ್ಲ. ಆದ್ರೆ ಅತಿ ವೇಗದ ರೈಲು ಅಂದ್ರೆ ಅವರ ಪ್ರಕಾರ ಒಂದು 200 ಕಿಲೋಮೀಟರ್ಗಿಂತಲೂ ಗಂಟೆಗೆ ಅತಿ ವೇಗದಲ್ಲಿ ಸಾಗುವಂತ ಟ್ರೈನ್ ಅನ್ನುವ ಯೋಜನೆ. ಈ ಯೋಜನೆ ಕೂಡ ಈಗ ಕರ್ನಾಟಕದಲ್ಲಿ ಅಂದ್ರೆ ಕಾರ್ಯಸಾಧ್ಯತಾ ವರದಿಯನ್ನ ಮಾಡ್ತಾ ಇದ್ದಾರೆ. ಮತ್ತು ಭೂಸ್ವಾಧೀನಕ್ಕೆ ಕೋಲಾರ, ರಾಮನಗರ ಇತ್ಯಾದಿ ಪ್ರದೇಶಗಳಲ್ಲಿ ಈ ಭೂಸ್ವಾಧೀನದ ಪ್ರಕ್ರಿಯೆಗೆ ಈಗಾಗಲೇ ಚಾಲನೆ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ರೈತರ ವಿರೋಧ ಒಂದು ವ್ಯಕ್ತ ಆಗ್ತಿದೆ. ಅತಿ ವೇಗದ ರೈಲಿಗೆ ಅಂದ್ರೆ ದುಬಾರಿ ರೈಲಿಗೆ ನಾವು ನಮ್ಮ ಜಮೀನು ಕೊಡೋದಕ್ಕೆ ಸಿದ್ಧರಿಲ್ಲ ಅನ್ನುವಂತಹ ಮಾತುಗಳನ್ನ ರೈತರು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಬುಲೆಟ್ ರೈಲು ಯೋಜನೆ ಜನರ ವಿರೋಧದ ನಡುವೆಯೂ ಭಾರತದಲ್ಲಿ ನಿಧಾನಕ್ಕೆ ಚೇತರಿಸಿಕೊಳ್ಳುವುದರ ಹೊರತಾಗಿಯೂ ಅದು ಒಂದು ಚರ್ಚೆ ಮತ್ತು ವಿವಾದದ ವಿಚಾರ ಆಗಿ ಮುಂದುವರಿತಿರೋದಂತೂ ಸತ್ಯ ವೀಕ್ಷಕರಿಗೆ. ಕೊನೆಯದಾಗಿ ಹೇಳೋದಾದ್ರೆ ಈ ನಮ್ಮ ವಿವಾದದ ವಿಚಾರಕ್ಕೆ ಬಂದ್ರೆ, ಭಾರತ ಮತ್ತು ಜಪಾನ್ ವಿಚಾರಕ್ಕೆ ಬಂದಾಗ 2 ಕಡೆಯ ವಾದಗಳಲ್ಲೂ ಹುರುಳಿದೆ ಅಂತ ಅನಿಸ್ತದೆ. ಯಾಕಂದ್ರೆ ಜಪಾನ್ ಕೂಡ ಹೇಳಿರುವಂತ ಮಾತಲ್ಲಿ ಏನೋ ಒಂದು ಇದೆ. ಅಂದ್ರೆ ಭಾರತಕ್ಕೆ ಇದರಲ್ಲಿ ಹಿನ್ನಡೆ ಆಗಿದೆ ಅಥವಾ ಭಾರತ ಈ ಯೋಜನೆಯಿಂದ ಬೇರೆ ಬೇರೆ ರೀತಿಯಲ್ಲಿ ವಿಮುಖ ಆಗ್ತಿದೆ, ಪದೇ ತನ್ನ ನಿಲುವು ಬದಲಿಸಿಕೊಳ್ತಿದೆ ಅನ್ನುವಂತಹ ಮಾತಲ್ಲಿ ಏನೋ ಒಂದು ಸತ್ಯ ಇದೆ ಅಂತ ಅನಿಸುತ್ತೆ. ಇತ್ತ ಕಡೆ ಭಾರತದ ವಾದವು ಕೂಡ ಸರಿಯಾಗಿದೆ ಅಂತ ಅನಿಸುತ್ತೆ. ಯಾಕಂದ್ರೆ 2027ಕ್ಕೆ ಮುಗಿಸ್ಬೇಕಿದ್ರೆ 2030 ಟ್ರೈನ್ ತರಕ್ಕಾಗಲ್ಲ ಅನ್ನುವಂಥ ಮಾತಿನಲ್ಲಿ ಏನೋ ಒಂದು ಸತ್ಯ ಇದೆ. ಆದರೆ ಈ ಆರಂಭದಿಂದಲೂ ಈ ಒಂದು ವಿವಾದಕ್ಕೆ ಕಾರಣ ಆಗಿದ್ದ ಬುಲೆಟ್ ಟ್ರೈನ್ ಯೋಜನೆ ಅದು ಎಲ್ಲಿ ತಲುಪುತ್ತೆ ಅನ್ನುವಂಥದ್ದು ಮಾತ್ರ ಅದು ಆರಂಭ ಆದ ನಂತರ ಮಾತ್ರ ಗೊತ್ತಾಗುತ್ತೆ. ಇದು ನಮ್ಮ ಇವತ್ತಿನ ವಿಶೇಷ ಕಾರ್ಯಕ್ರಮ ಆಗಿತ್ತು. ನಾಳೆ ಇದೇ ರೀತಿಯ ಮತ್ತೊಂದು ಆಸಕ್ತಿಕರ ವಿಚಾರದೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿ ತನಕ ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.